This call is now being recorded. Okay, so let us start with your module number 3 now. Module number 3 ಅಲ್ಲಿ ಬೇಸಿಕ್ಸ್ ನೀವೇನು ಮಾಡ್ಯೂಲ್ ನಂಬರ್ 2 ಅಲ್ಲಿ ಕಲ್ತಿದ್ರಿ, ಸೊ ಅದು ಫರ್ದರ್ ಎಕ್ಸ್ಪಾನ್ಷನ್ನ ನೀವೇನು ಮಾಡ್ತೀರಾ ಮಾಡ್ಯೂಲ್ ನಂಬರ್ 3 ಅಲ್ಲಿ ಕಲಿತಾ ಹೋಗ್ತೀರಾ. ಮಾಡ್ಯೂಲ್ ನಂಬರ್ 3 ಅಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಏನು ಮಾಡಿದ್ದಾನೆ, ಫೈನಾನ್ಷಿಯಲ್ ಫಂಕ್ಷನ್ಸ್ ಇನ್ ಎಕ್ಸೆಲ್ ಅಂತ ಕೊಟ್ಬಿಟ್ಟಿದ್ದಾನೆ. ಹೋಪ್ ನೀವೆಲ್ಲ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ಗಳನ್ನ ಓದಬೇಕಾದ್ರೆ ಐ ಥಿಂಕ್ ನೀವೆಲ್ಲರೂ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ಗಳಿದಾವೆ ಅಥವಾ ಏನೇನು ಫೀಚರ್ಸ್ಗಳಿದೆ ಅಂತ ಎಲ್ಲ ನೋಡಿದ್ರಿ ನೀವು. ಅದರಲ್ಲಿ ನಿಮಗೆ ಒಂದು ಫಾರ್ಮುಲಾಸ್ ಅಂತ ಒಂದು ಸಪ್ರೇಟ್ ಟ್ಯಾಬೇ ಇತ್ತು. ಆ ಫಾರ್ಮುಲಾಸ್ ಟ್ಯಾಬಿಗೆ ಹೋದರೆ ನಿಮಗೆ ಡಿಫ್ರೆಂಟ್ ಫೈನಾನ್ಷಿಯಲ್ ಫಂಕ್ಷನ್ಸು, ಲಾಜಿಕಲ್ ಫಂಕ್ಷನ್ಸು, ಮ್ಯಾಥಮೆಟಿಕಲ್ ಫಂಕ್ಷನ್ಸು, ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸು, ಮ್ಯಾಥ್ಸ್ ಆ್ಯಂಡ್ ಟ್ರಿಗ್ನಾಮೆಟ್ರಿ, ಇದರ ಎಷ್ಟೊಂದು ವೆರೈಟಿ ಆಫ್ ಫಾರ್ಮುಲಾಸ್ಗಳು ಏನು ಮಾಡಿದ್ದಾರೆ ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡಿದ್ದಾನೆ, ಅವನು ನೀಟಾಗಿ ಡಿವೈಡ್ ಮಾಡಿಬಿಟ್ಟಿದ್ದಾನೆ. ಯಾವ್ಯಾವ ವ್ಯಕ್ತಿಗಳಿಗೆ ಯಾವ್ಯಾವುದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ಏನು ಮಾಡಿದ್ದಾನೆ ಸಪ್ರೇಟ್ ಒಂದು ಟ್ಯಾಬ್ ಅಲ್ಲಿ ಏನು ಮಾಡಿದ್ದಾನೆ. ಸೊ ಹಿ ಹ್ಯಾಸ್ ಗಿವನ್. ಹೋಪ್ ಐ ಥಿಂಕ್ ನೀವೆಲ್ಲರೂ ಇದನ್ನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ವೆನ್ ಐ ಗೋ ಟು ಜಸ್ಟ್ ಅ ಮಿನಿಟ್, ಐ ಜಸ್ಟ್ ಶೇರ್ ದ ಎಕ್ಸೆಲ್ ಸ್ಕ್ರೀನ್ ನೌ. ಓಕೆ, ಸೊ ಐ ಥಿಂಕ್ ನೀವು ಈ ಎಕ್ಸೆಲ್ ಶೀಟನ್ನ ಅಬ್ಸರ್ವ್ ಮಾಡಿದ್ರೆ ಹೋಪ್ ದಿಸ್ ಸ್ಕ್ರೀನ್ ಇಸ್ ವಿಸಿಬಲ್, ರೈಟ್? ಓಕೆ, ಸೊ ಐ ಥಿಂಕ್ ನೀವು ಇಲ್ಲಿ ಹೋಮೋ, ಇನ್ಸರ್ಟು, ಪೇಜ್ ಲೇಔಟು, ಫಾರ್ಮುಲಾಸ್ ಅಂತ ಐ ಥಿಂಕ್ ಇದೆ ಇಲ್ಲಿ. ಐ ಥಿಂಕ್ ನೀವು ಫಾರ್ಮುಲಾಸ್ ಟ್ಯಾಬನ್ನು ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಗೊತ್ತಿದೆ ದೇರ್ ಆರ್ ವೆರೈಟಿ ಆಫ್ ಡಿಫ್ರೆಂಟ್ ಫಂಕ್ಷನ್ಸ್ ದಟ್ ಯು ವಿಲ್ ಗೋಯಿಂಗ್ ಟು ಗೆಟ್. ಅದು ಫೈನಾನ್ಷಿಯಲ್ ಇರ್ಬೋದು, ಲಾಜಿಕಲ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಡೇಟ್ ಅಂಡ್ ಟೈಮ್ ಇರ್ಬೋದು, ಲುಕ್ಅಪ್ ಅಂಡ್ ರೆಫರೆನ್ಸ್ ಇರ್ಬೋದು, ಮ್ಯಾಥ್ಸ್, ಟ್ರಿಗ್ನಾಮೆಟ್ರಿ, ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕಲ್ಲು, ಇಂಜಿನಿಯರಿಂಗು, ಕ್ಯೂಬು, ಈ ಥರ ಎಷ್ಟೊಂದು ವೆರೈಟೀಸ್ ಆಫ್ ಫಾರ್ಮುಲಾಸ್ಗಳನ್ನ ಆಯಾ ಆರ್ಗನೈಸೇಷನ್ಗೆ ಅಥವಾ ಆಯಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರಿಕ್ವೈರ್ಮೆಂಟ್ ಇರೋ ಥರ ಏನು ಮಾಡಿದ್ದಾರೆ, ಸೊ ನೀಟಾಗಿ ದೇ ಹ್ಯಾವ್ ಸೆಗ್ರಿಗೇಟೆಡ್. ಬಟ್ ನಾವು ಈ ಒಂದು ಪರ್ಟಿಕ್ಯುಲರ್ ಏನೋ ವಾಟ್ ಇಸ್ ದಿಸ್ ಸೆಮಿಸ್ಟರ್ ಅಲ್ಲಿ ಆಸ್ ಅ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ಕೊಂಡು ನಾವು ವಿಲ್ ಕಾನ್ಸಂಟ್ರೇಟ್ ಆನ್ ದ ಫೈನಾನ್ಷಿಯಲ್ ಫಂಕ್ಷನ್ಸ್. ಐ ಥಿಂಕ್ ನೀವು ನೋಡಿದ್ರೆ ಸುಮಾರು ಒಂದು ಹತ್ತತ್ರ ಒಂದು 40ರಿಂದ 50 ಡಿಫ್ರೆಂಟ್ ಫಾರ್ಮುಲಾಸ್ಗಳನ್ನ ಇಲ್ಲಿ ಏನು ಮಾಡ್ತೀರಾ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಇದು ಎಲ್ಲವೂ ಸಹ ಆರ್ಗನೈಸೇಷನ್ಸ್ಗಳಲ್ಲಿ ಅವರವರ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಏನು ಮಾಡ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ಬಟ್ ನಾವು ನಮ್ಮ ಸೆಮಿಸ್ಟರ್ ಪಾಯಿಂಟ್ ಆಫ್ ಇಂದ ವಿ ವಿಲ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ಡ್ ಅಬೌಟ್ ಆಲ್ ದ ಫಂಕ್ಷನ್ಸ್ ವಿಚ್ ಇಸ್ ದೇರ್ ಇನ್ ದ ಎಕ್ಸೆಲ್ ಶೀಟ್. ಎಕ್ಸೆಲ್ ಶೀಟ್ ಅಲ್ಲಿ ಏನೇನಿದೆ ಅದನ್ನ ಎಲ್ಲನೂ ನಾವೇನ್ ಮಾಡಲ್ಲ, ಕಲಿಯಲ್ಲ. ಸೊ ಓನ್ಲಿ ಸ್ಪೆಸಿಫಿಕ್ ಡಿಕಾಲ್ಡ್ ಫಾರ್ಮುಲಾಸ್ಗಳನ್ನ ಮಾತ್ರ ಏನ್ ಮಾಡ್ತೀವಿ ನಾವು ಕಲಿತಾ ಹೋಗ್ತೀವಿ. ಐ ಥಿಂಕ್ ಅದನ್ನ ವೆನ್ ಯು ಗೋ ಟು PDF document where you will see what are the different formulas that you will go into study ಅಂತ. ಐ ಥಿಂಕ್ ಯೂನಿಟ್ 3 ನೀವು ನೋಡ್ಬೋದು ಫೈನಾನ್ಷಿಯಲ್ ಫಂಕ್ಷನ್ಸ್ ಇನ್ ಎಕ್ಸೆಲ್ ಅಂತ ಇದೆ. ಅದರಲ್ಲಿ ಸಮ್ಮು, ಇನ್ಸರ್ಟ್ ಫಂಕ್ಷನ್ನು, ಆವ್ರೇಜು, ಮ್ಯಾಕ್ಸಿಮಮ್, ಮಿನಿಮಮ್ ಅಂತ ಬೇಸಿಕ್ ಫಾರ್ಮುಲಾಸ್ ಅಥವಾ ಬೇಸಿಕ್ ಫಂಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಐ ಥಿಂಕ್ ಇವು ಎಲ್ಲವನ್ನೂ ಸಹ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಥಿಂಕ್ ನಿಮ್ಮ ಪ್ರೀವಿಯಸ್ ಕ್ಲಾಸಸ್ನ ವಿಡಿಯೋಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ದೇರ್ ಯು ವಿಲ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಆವರೇಜು, ಮ್ಯಾಕ್ಸಿಮಮ್, ಮಿನಿಮಮ್, ಕೌಂಟು, ಕೌಂಟಿಫು, ಈ ಥರ ಎಷ್ಟೊಂದು ಡಿಫ್ರೆಂಟ್ ಫಾರ್ಮುಲಾಸ್ಗಳನ್ನ ಏನು ಮಾಡಿದ್ದೀವಿ, ವಿ ಹ್ಯಾವ್ ಸೀನ್ in your module number 2 itself. You have seen all those formulas. But module number 3 ಅಲ್ಲಿ ಏನು ಮಾಡ್ತಾನೆ, ಎಕ್ಸ್ಟ್ರಾ ಕೆಲವೊಂದು ಅಡಿಷನಲ್ ವಾಟ್ ಯು ಕಾಲ್ಡ್ ಫಾರ್ಮುಲಾಸ್ಗಳನ್ನ ಏನು ಮಾಡ್ತಾನೆ ಕಲೀರಿ ಅಂತ ಕೊಡ್ತಾನೆ. ಸೊ ಆ ಫಾರ್ಮುಲಾಸ್ಗಳು ಯಾವ್ಯಾವು ಅಂತ ಅಂದರೆ ನಿಮ್ಮ ಫ್ಯೂಚರ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, PMT, PPMT, IRR, MIRR, XIRR, ರೇಟು ಮತ್ತು SLN ಅಂತ. ಇವು ತುಂಬಾ ಬೇಸಿಕ್ ಫಾರ್ಮುಲಾಸ್ಗಳು. ಅವನು ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೊಟ್ಟಿರುವಂಥದ್ದು. ವಿ ಹ್ಯಾವ್ ನಾಟ್ ಕವರ್ಡ್ ಆಲ್ ದ ಫೈನಾನ್ಷಿಯಲ್ ಫಂಕ್ಷನ್ಸ್ ವಿಚ್ ಇಸ್ ದೇರ್ ಇನ್ ದ ಎಕ್ಸೆಲ್ ಶೀಟ್. ಎಕ್ಸೆಲ್ ಅಲ್ಲಿ ಇರುವಂತಹ ಎಲ್ಲಾ ಫಂಕ್ಷನ್ಸ್ಗಳನ್ನ ಅಥವಾ ಫಾರ್ಮುಲಾಸ್ಗಳನ್ನ ನಾವು ಕಲಿತಾ ಇಲ್ಲ.
ಓನ್ಲಿ ಕೆಲವೊಂದು ಬೇಸಿಕ್ ರಿಕ್ವೈರ್ಮೆಂಟ್ ಇರುವಂತವನ್ನೆಲ್ಲನೂ ನಾವೇನ್ ಮಾಡಿದೀವಿ ಇಲ್ಲಿ ನಾವು ಕಲಿತಾ ಹೋಗ್ತೀವಿ. ಹೋಪ್ ಐ ಥಿಂಕ್ ನೀವೆಲ್ಲರೂ ಅರ್ಥಮೆಟಿಕ್, ಆಲ್ಜಿಬ್ರಾ ಮತ್ತೆ ಜಾಮೆಟ್ರಿ ಐ ಥಿಂಕ್ ನೀವು ಸ್ಕೂಲುಗಳಲ್ಲಿ ಓದಿದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನ ಕ್ಲಿಯರ್ ಆಗಿ ಐ ಥಿಂಕ್ ಅಲ್ಲೇ ನೀವು ಇವನ್ನೆಲ್ಲ ಕಲ್ತಿರ್ತೀರಾ. ಎಸ್ ಆರ್ ನೋ? ನಿಮ್ಮ ಸ್ಕೂಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಐ ಥಿಂಕ್ ಅಂಕಗಣಿತ, ಬೀಜಗಣಿತ ಮತ್ತೆ ರೇಖಾಗಣಿತ ಅಂತ ಇತ್ತು. ಅದರಲ್ಲಿ ನಾವು ಅಂಕಗಣಿತದಲ್ಲಿ ಜಾಸ್ತಿ ನಾವು ಈ ಕೆಲವೊಂದು ಕ್ಯಾಲ್ಕುಲೇಷನ್ಸ್ಗಳನ್ನ ನೋಡಿದ್ವಿ ನಾವು ಆಲ್ರೆಡಿ. ಫ್ಯೂಚರ್ ವ್ಯಾಲ್ಯೂ ಬಗ್ಗೆ, ಪ್ರೆಸೆಂಟ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿತಾರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿತಾರೆ, PMT, PPMT, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, MIRR, XIRR, ರೇಟ್ ಬಗ್ಗೆ ಇವುಗಳ ಬಗ್ಗೆ ನಾವು ಆಲ್ರೆಡಿ ಅಲ್ಲೇ ಕಲ್ತಿದ್ವಿ. ಬಟ್ ನಾವು ಇಲ್ಲಿ ಕಲಿತಿರೋ ರೀತಿ ಏನು ಅಂತ ಅಂದ್ರೆ ಹೌ ಎಕ್ಸಾಕ್ಟ್ಲಿ ದೀಸ್ ಥಿಂಗ್ಸ್ ವಿಲ್ ಗೋಯಿಂಗ್ ಟು ಬಿ ಶೋನ್ಡ್ ಇನ್ ದ ಎಕ್ಸೆಲ್ ಶೀಟ್. ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ರೀತಿ ಏನು ಅಂತ ನಮ್ಗೆ ನಮ್ದೇ ಆದಂತ ಒಂದು ಫಾರ್ಮುಲಾಸ್ಗಳನ್ನ ಕೊಡ್ತಿದ್ರು. ಫಾರ್ಮುಲಾಸ್ ನ ಇಟ್ಕೊಂಡು ಏನೇನ್ ವ್ಯಾಲ್ಯೂಸ್ ಆಗಿತ್ತು ಆ ವ್ಯಾಲ್ಯೂಸ್ ನೆಲ್ಲ ಹಾಕಿ ನಾವೇನ್ ಮಾಡ್ತಿದ್ವಿ, ಕ್ಯಾಲ್ಕುಲೇಟರ್ ಇಟ್ಕೊಂಡು ಏನ್ ಮಾಡ್ತಿದ್ವಿ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ವ್ಯಾಲ್ಯೂಸ್ ನ. ಹೋಪ್ ಮೈ ವಾಯ್ಸ್ ಇಸ್ ಕ್ಲಿಯರ್, ರೈಟ್? ನಾನು ಮಾತಾಡ್ತಿರೋದು ಮಾತು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ನಿಮ್ಗೆಲ್ಲ ಅಂತ ಕೇಳಿದೆ. ಓಕೆ, ಫೈನ್. ಸೊ ಈ ಎಲ್ಲ ಫಾರ್ಮುಲಾಸ್ಗಳು ನಾವೇನ್ ಮಾಡ್ತಿದ್ವಿ ನಮ್ಮ ಎಲ್ಲಿ ನಿಮ್ಮ SLC 9th 8th ಸ್ಟ್ಯಾಂಡರ್ಡ್ಗಳಲ್ಲಿ ಫಾರ್ಮುಲಾಸ್ ನ ಕೊಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಏನ್ ಮಾಡ್ತಿದ್ವಿ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಬಟ್ ನಿಮ್ಮ ವೇರ್ ಇನ್ ಯುವರ್ ವೇರ್ ಇನ್ ದ PG ನಾವ್ ಏನ್ ಕಲಿತಾ ಇದೀವಿ, ಇಲ್ಲಿ ಬಂದು ಏನ್ ಮಾಡ್ತೀವಿ ಅಂತಂದ್ರೆ ಥ್ರೂ ಎಕ್ಸೆಲ್ ಶೀಟ್ ಮುಖಾಂತರ ಯಾವ ರೀತಿ ಈ ಎಲ್ಲಾ ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡಬೇಕು ಅನ್ನೋದನ್ನ ಏನ್ ಮಾಡ್ತಿದೀವಿ, ನಾವು ಕಲಿತಾ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ಇಲ್ಲೂ ಹಂಗೆ ಮಾಡ್ತೀರಾ. ಬಟ್ ಆದ್ರೆ ಅಲ್ಲಿ ನೀವು ಫಾರ್ಮುಲಾಸ್ ನ ನೀಟಾಗಿ ಬರೆದು ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಆತರ ಏನಿಲ್ಲ, ನೀವು ಫಂಕ್ಷನ್ ಇನ್ಸರ್ಟ್ ಫಂಕ್ಷನ್ ನ ಕೊಟ್ಬಿಟ್ಟು ಏನನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಏನೇನ್ ಕ್ರೈಟೀರಿಯಾಸ್ ಇರುತ್ತೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ದಟ್ ಈಸ್ ನಾಟ್ ಅಟ್ ಆಲ್ ಅ ಬಿಗ್ ಇಶ್ಯೂ ಫಾರ್ ಯು ಆಲ್ ಟು ಕ್ಯಾಲ್ಕುಲೇಟ್ ಇಟ್ ಇನ್ ದ ಎಕ್ಸೆಲ್. ಬಟ್ ದ ಪ್ರಾಬ್ಲಮ್ ಏನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಅಂತ ಅಂದ್ರೆ, ಈಗ ಫ್ಯೂಚರ್ ವ್ಯಾಲ್ಯೂ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, ನಾನೇನ್ ಮಾಡ್ತೀನಿ, ಯಾವ್ದೋ ಒಂದು ಸೆಲ್ ಹೋಗ್ಬಿಟ್ಟು ಈಕ್ವಲ್ಸ್ FV ಅಂತ ಕೊಟ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡ್ತೀನಿ. ಬ್ರಾಕೆಟ್ ಓಪನ್ ಮಾಡಿದ್ಮೇಲೆ ಮುಂದೆ ನಾವು ಏನನ್ನ ಕೊಡ್ಬೇಕು, ಯಾವ್ಯಾವ ಜಾಗದಲ್ಲಿ ಏನೇನು ವ್ಯಾಲ್ಯೂಸ್ಗಳನ್ನ ತಗೊಳ್ಬೇಕು ಅನ್ನೋದು ಏನಾಗುತ್ತೆ, ನಮಗೆ ಸ್ವಲ್ಪ ಕ್ಲಾರಿಟಿ ಸಿಗಲ್ಲ. That is the place where we will face certain issues when you are doing the calculation through Excel. Excel ಅಲ್ಲಿ ಮಾಡಬೇಕಾದಾಗ ನಾವು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀವಿ. ಬಟ್ ಅದು ಒಂದು ಕ್ಲಾರಿಟಿ ನಿಮಗೆ ಸಿಕ್ತು ಅಂತ ಅಂದ್ರೆ, ಸೊ ನೀವು ಈ ಎಲ್ಲಾ ಕ್ಯಾಲ್ಕುಲೇಷನ್ ನ ಎಕ್ಸೆಲ್ ಅಲ್ಲಿ ಮಾಡೋದು ಇಟ್ ವಿಲ್ ವೆರಿ ವೆರಿ ಈಸಿ. ಸೊ ಯು ವಿಲ್ ನಾಟ್ ಫೇಸ್ ಎನಿ ಆಫ್ ದ ಪ್ರಾಬ್ಲಮ್. ಇದು ಒಂದು ಸೆಟ್ ಆಫ್ ಡಿಸ್ಕಷನ್ ಆದ್ರೆ, ಇನ್ನೊಂದು ಸೆಟ್ ಆಫ್ ಡಿಸ್ಕಷನ್ ಮುಂದೆ ಬರುತ್ತೆ. ಆ ಡಿಸ್ಕಷನ್ ಏನು ಅಂತ ಅಂದ್ರೆ ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ. ಏನೋ ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ. ಏನಿದು ಪರ್ಸನಲ್ ಫೈನಾನ್ಸ್ ಅಂದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಒಂದು ಡಿವಿಷನ್ ಇರ್ಬೋದು, ಅಥವಾ ಒಂದು ಆರ್ಗನೈಸೇಷನ್ ಇರ್ಬೋದು, ಅವರು ಮಾಡುವಂತಹ ಕೆಲವೊಂದು ಫೈನಾನ್ಷಿಯಲ್ ರಿಲೇಟೆಡ್ ಆಕ್ಟಿವಿಟೀಸ್ಗಳನ್ನ ಯಾವ ರೀತಿ ಎಕ್ಸೆಲ್ ಶೀಟ್ ಅಲ್ಲಿ ತೋರಿಸ್ಬೇಕು ಅಂತ. ನಾವು ದೇರ್ ಇಸ್ ನಾಟ್ ಅಟ್ ಆಲ್ ಎಕ್ಸೆಲ್ ಇಸ್ ರಿಕ್ವೈರ್ಡ್ ನಾವು. ಏನಕ್ಕೆ ಇಷ್ಟಕ್ಕೆ ನಿಮ್ಗೆ ಇವಾಗ ಎಕ್ಸೆಲ್ ಅವಶ್ಯಕತೆನೇ ಇಲ್ಲ ಇವಾಗ. ಯಾಕೆ ಅಂತ ಅಂದ್ರೆ ಬಿಕಾಸ್ ಎಲ್ಲಾನು ಏನ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ, ನಿಮ್ಮ ಮುಂದೆ ಬರುತ್ತಲ್ಲ ಟ್ಯಾಲಿ ಸಾಫ್ಟ್ವೇರ್ ಅಂತ ಬೇರೆ ಬೇರೆ ಏನೇನೋ ಸಾಫ್ಟ್ವೇರ್ಸ್ ಗಳಿದಾವಲ್ಲ, ಆ ಸಾಫ್ಟ್ವೇರ್ಸ್ ಗಳು ಎಲ್ಲಾ ಕಡೆ ಏನ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೇಳ್ಬಿಟ್ಟಿದ್ದಾರೆ ಯಾವ ರೀತಿ ನೀವು ಕ್ಯಾಶ್ ಬಡ್ಜೆಟ್ ತಗೊಳ್ಬೇಕು, ಯಾವ ರೀತಿ P&L ತಗೊಳ್ಬೇಕು, ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ತಗೊಳ್ಬೇಕು ಅಂತ. ಬಟ್ ದ ಥಿಂಗ್ ಇಸ್, ಇಲ್ಲಿ ನಮ್ಗೆ ಸಿಲೆಬಸ್ ಅಲ್ಲಿ ಹೇಳಿರೋದ್ರಿಂದ ಸೊ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ಎಕ್ಸೆಲ್ ಶೀಟ್ ಅಲ್ಲಿ ಯಾವ ರೀತಿ ಫ್ಲೆಕ್ಸಿಬಲ್ ಬಡ್ಜೆಟ್ ಅನ್ನ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಕ್ಯಾಶ್ ಬಡ್ಜೆಟ್ ಅನ್ನ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಪ್ರೊಜೆಕ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು, ಮತ್ತೆ ಬ್ಯಾಲೆನ್ಸ್ ಶೀಟ್ ಇದೆಲ್ಲಾನು ಯಾವ ರೀತಿ ಪ್ರಿಪೇರ್ ಮಾಡಬೇಕು. ಸರ್ ಪ್ರಿಪೇರ್ ಮಾಡೋದು ಏನು ಸರ್, ಮಾಮೂಲಿ ನಿಮ್ಗೇನು P&L ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಇರುತ್ತಲ್ವಾ, ಅದನ್ನ ಜಸ್ಟ್ ಟೈಪ್ ಮಾಡಿ ಮುಗೀತಲ್ಲ, ಅದನ್ನ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಬೇಕಾ?
ಸಿ ಏನಾಗುತ್ತೆ ಆರ್ಗನೈಸೇಷನ್ಸ್ಗಳಲ್ಲಿ ವೆನ್ ದೇ ಆರ್ ಡಿಪೆಂಡೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್, ಲೈಕ್ ನಿಮ್ಮ ಎಕ್ಸೆಲ್ ಶೀಟ್ ನ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿದ್ರೆ ಅವ್ರದೇ ಆದಂತ ಒಂದು ಪ್ರೊಫಾರ್ಮಾ ಅಂತ ಇಟ್ಕೊಂಡಿರ್ತಾರೆ. ಏನೋ ಅವ್ರದ್ದು ಪ್ರೊಫಾರ್ಮಾ ಇಟ್ಕೊಂಡಿರ್ತಾರೆ. ಪ್ರೊಫಾರ್ಮಾ ಏನು ಅಂತ ಅಂದ್ರೆ ಜಸ್ಟ್ ಲೈಕ್ ಅ ಫಾರ್ಮೆಟ್ ಇರುತ್ತೆ. ಆ ಫಾರ್ಮೆಟ್ ಇಟ್ಕೊಂಡು ಏನ್ ಮಾಡ್ತಾರೆ, ನಿಮ್ ಜಸ್ಟ್ ವ್ಯಾಲ್ಯೂಸ್ಗಳನ್ನ ಏನ್ ಮಾಡ್ತಾರೆ, ಆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಒಂದು. ಎರಡನೇದು, ಎಲ್ಲಾ ಜಾಗಕ್ಕೂ ಆಟೋಮೆಟಿಕ್ ಆಗಿ ಫಾರ್ಮುಲಾಸ್ ನ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿರೋದ್ರಿಂದ, ಸೊ ಯು ಡೋಂಟ್ ಹ್ಯಾವ್ ಟು ಡೂ ಆಲ್ ದ ಕ್ಯಾಲ್ಕುಲೇಷನ್ಸ್. ಇನಿಷಿಯಲ್ ಡೇಸ್ ಅಲ್ಲಿ ಒಂದ್ಸಲಿ ವೆನ್ ಯು ಗಿವ್ ಅ ಫಾರ್ಮುಲಾಸ್ ಆರ್ ವೆನ್ ಯು ಗಿವ್ ದ ಏನೋ ಕ್ಲಿಯರ್ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದ ಥಿಂಗ್ಸ್, ಒಂದ್ಸಲಿ ಕೊಟ್ಬಿಟ್ರೆ ಮುಗೀತು. ನೀವು 2000 ನಿಮ್ ಕಂಪ್ನಿ ಸ್ಟಾರ್ಟ್ ಆಗಿ ಎಕ್ಸೆಲ್ ಒಂದು ಫಾರ್ಮೆಟ್ ರೆಡಿ ಮಾಡಿದೀರಾ ಅಂತ ಅಂದ್ರೆ ಅದು ಸಾಯ ತನಕ ಫಾರ್ಮೆಟ್ ಹಂಗೇನೆ ಇರುತ್ತೆ ಹೊರತು ದೇರ್ ಇಸ್ ನೋ ಚೇಂಜಸ್ ವಿಲ್ ಗೋನ್ ಟು ಬಿ ಹ್ಯಾಪನ್ಡ್ ಇನ್ ಯುವರ್ ಏನೋ ಇನ್ ಯುವರ್ ಎಕ್ಸೆಲ್. ಸೊ ಅದರಿಂದ ನಿಮ್ಗೆ ಆ ತರ ಪ್ರಾಬ್ಲಮ್ಸ್ಗಳೆಲ್ಲ ಆಗಲ್ಲ. ಬಟ್ ಇವಾಗ ಬಿಡಿ, ಇವಾಗ ಟ್ಯಾಲಿ ಸಾಫ್ಟ್ವೇರು ಮತ್ತೆ ಬೇರೆ ಯಾವ್ದಾದೋ ಸಾಫ್ಟ್ವೇರ್ಸ್ಗಳು ಐ ಥಿಂಕ್ ನೀವೆಲ್ಲರೂ ಫಸ್ಟ್ ಮಾಡಿದಲ್ಲಿ ನೋಡಿದಾಗ ಕಲ್ತಿದ್ರಿ. ಸೊ ಐ ಥಿಂಕ್ ಅಲ್ಲಿ ನೀವು ನೋಡಿದ್ರಿ ಎಷ್ಟೊಂದು ಕಾನ್ಸೆಪ್ಟ್ಸ್ಗಳನ್ನ ನಾವು, ಎಷ್ಟೊಂದು ಡಿಫ್ರೆಂಟ್ ಸಾಫ್ಟ್ವೇರ್ಸ್ಗಳನ್ನ ನಾವು ನೋಡಿದ್ವಿ ಅಂತ. ಸೊ ಅಂದ್ರೆ ಈ ತರ ಸಾಫ್ಟ್ವೇರ್ಸ್ಗಳೆಲ್ಲ ಈಗ ಡೆವಲಪ್ ಆದ್ಮೇಲೆ ನಾವು ದೇರ್ ಇಸ್ ನೋ ನೀಡ್ ಟು ಡೂ ದಿಸ್ ಫ್ಲೆಕ್ಸಿಬಲ್ ಬಡ್ಜೆಟ್, ಕ್ಯಾಶ್ ಬಡ್ಜೆಟ್, ಪ್ರೊಜೆಕ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಇವನ್ನೆಲ್ಲ ಇವಾಗ ಪ್ರಿಪೇರ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಬಟ್ ಸ್ಟಿಲ್ ನಮ್ಮ ಸೆಮಿಸ್ಟರ್ ಇರುವಂತಹ ಸಿಲೆಬಸ್ ಅಲ್ಲಿ ಕೊಟ್ಟಿರೋ ಕಾರಣದಿಂದ, ಸೊ ವಾಟ್ ವಿ ಹ್ಯಾವ್ ಟು ಡೂ, ಅಟ್ ಲೀಸ್ಟ್ ವಿ ಹ್ಯಾವ್ ಟು ಶೋ ಹೌ ಎಕ್ಸಾಕ್ಟ್ಲಿ ದ P&L ಅಕೌಂಟ್ ಆರ್ ದ ಬ್ಯಾಲೆನ್ಸ್ ಶೀಟ್ ಲುಕ್ಸ್ ಇನ್ ಎಕ್ಸೆಲ್ ಶೀಟ್. ಯಾವ ರೀತಿ ಎಕ್ಸೆಲ್ ಶೀಟ್ ಅಲ್ಲಿ ಕಾಣಿಸುತ್ತೆ ಅನ್ನೋದನ್ನಾದ್ರೂ ನಾವೇನ್ ಮಾಡ್ಬೇಕಾಗುತ್ತೆ, ವಿ ಹ್ಯಾವ್ ಟು ಸ್ಟಡಿ ಇಟ್. ಸೊ ಅದರಿಂದ ಈ ಒಂದು ಮಾಡ್ಯೂಲ್ ನಂಬರ್ 3 ನ 2 ಭಾಗವಾಗಿ ವಿಂಗಡಣೆ ಮಾಡಿದೀವಿ. ಒಂದು ಬೇಸಿಕ್ ಫೈನಾನ್ಷಿಯಲ್ ಫಂಕ್ಷನ್ಸ್ ವಿಚ್ ವಿಲ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಡ್ ಇನ್ ದ ಫಾರ್ಮುಲಾಸ್ ಇನ್ ಎಕ್ಸೆಲ್ ಶೀಟ್, and other things like managing the personal finance, how exactly the personal finance will going to be managed, how exactly the flexible budget, cash budget, projected profit and loss account and balance sheet will going to be prepared ಅಂತ. ಸೊ ಈ ತರ ಕೆಲವೊಂದು ಏನೋ ಸ್ಟೇಟ್ಮೆಂಟ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಎಕ್ಸೆಲ್ ಶೀಟ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. Fine. So once you understand what exactly the syllabus which talks about, I think we'll directly get into the module number 3, which is there in our syllabus. I think ಇಲ್ಲಿ ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಾ, ಚಾಪ್ಟರ್ 2 ಅಂತ ಸೆಲ್ ರೆಫರೆನ್ಸಿಂಗ್, ರೇಂಜಸ್ ಅಂಡ್ ಫಂಕ್ಷನ್ಸ್ ಅಂತ ಕಾಣಿಸ್ತಾ ಇದೆಯಾ ನಿಮ್ಗೆ? ಎಸ್ ಸರ್, ಕಾಣಿಸ್ತಿದೆ. ಓಕೆ, ಫೈನ್. ಯಾ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಜಸ್ಟ್ ಮಿನಿಟ್. ಓಕೆ, ಸೆಲ್ ರೆಫರೆನ್ಸಿಂಗ್ ರೇಂಜಸ್ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ, ಬಟ್ ಸ್ಟಿಲ್ ನಾನು ನಿಮ್ಗೊಂದು ಜಸ್ಟ್ ಗ್ಲಾನ್ಸ್ ತರ ಮಾತಾಡ್ಬಿಡ್ತೀನಿ. ಸೆಲ್ ರೆಫರೆನ್ಸಿಂಗ್ ಅಂದ್ರೆ ಏನು, ರೇಂಜಸ್ ಅಂತ ಅಂದ್ರೆ ಏನು ಅಂತ. ಐ ಥಿಂಕ್ ಸೆಲ್ ರೆಫರೆನ್ಸಿಂಗ್ ಅಂತ ಅಂದ್ರೆ ನೀವು ಯಾವ ಒಂದು ಪರ್ಟಿಕ್ಯುಲರ್ ಸೆಲ್ಸ್ ನ ಇಟ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಲ್ಲ, ಆ ಒಂದು ಸೆಲ್ ನ ರೆಫರೆನ್ಸ್ ನ ಇಟ್ಕೊಂಡು ಏನ್ ಮಾಡ್ತೀರಾ, ಯು ವಿಲ್ ಗೋಯಿಂಗ್ ಟು ಶೋ ದ ವ್ಯಾಲ್ಯೂಸ್. ಅದಕ್ಕೆ ನಾವು ಏನಂತ ಕರಿತೀವಿ, ಈಚ್ ಸೆಲ್ ಆನ್ ದ ಸ್ಪ್ರೆಡ್ ಶೀಟ್ ಹ್ಯಾಸ್ ಅ ಸೆಲ್ ಅಡ್ರೆಸ್ ದಟ್ ಈಸ್ the column letter and the row number. Cells can contain text, numbers or mathematical formulas. ಸೊ ಅಂದ್ರೆ ಅರ್ಥ ಏನು, ಸೆಲ್ ರೆಫರೆನ್ಸ್, ರೇಂಜ್ ರೆಫರೆನ್ಸ್ ಅಂತ ಅಂದ್ರೆ ಅರ್ಥ, ಐ ಥಿಂಕ್ ನೀವು ಇಮೇಜ್ ನ ನೋಡ್ಬೋದು. ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟು ಕಾಣಿಸ್ತಾ ಇದೆಯಾ, C4 ಮಲ್ಟಿಪ್ಲೈಡ್ ಬೈ D4 ಅಂತ ಏನೋ ಕೊಟ್ಟಿದ್ದಾರೆ. ಅಂದ್ರೆ ಏನದು ಅರ್ಥ ಅಂತ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸೆಲ್ ಅನ್ನ ಏನ್ ಮಾಡಿದಾನೆ, ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಆ ಜಾಗದಲ್ಲಿ ಏನ್ ಮಾಡ್ತೀರಾ, ನೀವು ಆ ಒಂದು ಪರ್ಟಿಕ್ಯುಲರ್ ಸೆಲ್ ನ ಇಡ್ತೀರಾ. ಸೊ ಯಾಕದನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ವೆನ್ ಯು ಆರ್ ಡೂಯಿಂಗ್ ಕ್ಯಾಲ್ಕುಲೇಷನ್ಸ್, ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಬೇಕಾದಾಗ ಐ ವಿಲ್ ಗೋಯಿಂಗ್ ಟು ಯೂಸ್ ದ ಸೆಲ್ ರೆಫರೆನ್ಸ್. ಜಸ್ಟ್ ಅ ಮಿನಿಟ್, ಐ ವಿಲ್ ಜಸ್ಟ್ ಶೋ ಇಟ್ ಇನ್ ದ ಎಕ್ಸೆಲ್ ಶೀಟ್ ಹೌ ಎಕ್ಸಾಕ್ಟ್ಲಿ ಇಟ್ ಲುಕ್ಸ್ ಅಂತ. ಓಕೆ, ಗೋ ಟು ವಿಂಡೋಸ್, Excel sheet. Okay, fine. Hope the screen is visible now. So ನೀವು multiplication ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಲ್ಲ ನಮಗೆ?
ಕಾಣಿಸ್ತಾ ಇದೆಯಲ್ಲ ಎಕ್ಸೆಲ್ ಶೀಟು? ಕಾಣಿಸ್ತಿದೆ. ಕಾಣಿಸ್ತಿದೆ. ಸೊ ಸುಮ್ಮನೆ ನಾನು ಜಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡೋದಾದ್ರೆ, ಸೊ ಯೂಶಲಿ ನಾವೇನ್ ಮಾಡ್ತೀವಿ, ಐ ಥಿಂಕ್ ನಿಮ್ಗೆ ಇದೆಲ್ಲ ಗೊತ್ತಿದೆ. ಒಂದು ಅಬ್ಸರ್ವ್ ಮಾಡಿ, ನಾನು ಏನ್ ಮಾಡ್ತೀನಿ, ಆ ಸೆಲ್ ನ ತಗೊಳ್ತೀನಿ. ದಿಸ್ ಇಸ್ ವಾಟ್ ವಿ ಕಾಲ್ ಅ ಸೆಲ್ ರೆಫರೆನ್ಸ್. ಐ ಆಮ್ ಟೇಕಿಂಗ್ ಹಿಯರ್ F3 ಫಾರ್ ದ ಕ್ಯಾಲ್ಕುಲೇಷನ್ ಅಂಡ್ ಪ್ಲಸ್ and I'll take F4 for the calculation. So I'll just click on the enter part. I'll get a value. Observe ಮಾಡಿ, ನಿಮ್ಮ F3 ಬಂದು ಇಟ್ಸ್ ಇನ್ ದ ಬ್ಲೂ ಶೇಡೆಡ್ ಅಂಡ್ F4 ಇಟ್ಸ್ ಇನ್ ಸಮ್ವೇರ್ ಲೈಕ್ ಮೆರೂನ್ ಶೇಡೆಡ್ ಅಲ್ಲಿ ಏನಾಗಿದೆ ಡಿಸ್ಪ್ಲೇ ಆಗ್ತಾ ಇದೆ. ಈ ತರ ನೀವೇನ್ ಮಾಡ್ತಾ ಹೋಗ್ತೀರಾ, ಐ ಥಿಂಕ್ ದಿಸ್ ಒನ್ ಮೈನಸ್ ದಿಸ್ ವ್ಯಾಲ್ಯೂ. ನೋ, ಇಫ್ ಐ ಕ್ಲಿಕ್ ಆರ್ ಡಬಲ್ ಕ್ಲಿಕ್ ಇಟ್ ಶೋಸ್ ಲೈಕ್ ಬ್ಲೂ ಶೇಡ್. ಸೊ ನೀವು ಏನೇ ಚೇಂಜಸ್ ನ ಪರ್ಟಿಕ್ಯುಲರ್ ರೆಫರೆನ್ಸ್ ಅಲ್ಲಿ ಮಾಡಿದ್ರು ಸಹ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ದೇರ್ ವಿಲ್ ಗೋನ್ ಟು ಬಿ ಸಮ್ ಚೇಂಜಸ್ ವಿಲ್ ಗೋನ್ ಟು ಹ್ಯಾಪನ್. ಸೊ ಇಫ್ ಐ ಕ್ಲಿಕ್ ಆನ್ 5,000 rupees here, so automatically the value will go to change. Same way, so multiplication ಮಾಡಬೇಕಾದಾಗ, so I'll select the cell reference of H3 and multiplication symbol ಈ ರೀತಿ ಯೂಸ್ ಮಾಡಿ. ಕೆಲವರೆಲ್ಲ ಏನ್ ಮಾಡ್ತಾರೆ, ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ನೀವು ಯಾವ್ದು ಹೇಳಿ, ನೀವು ನಾರ್ಮಲ್ ಎಕ್ಸ್ ಕೀಬೋರ್ಡ್ ಅಲ್ಲಿ ಎಕ್ಸ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ನೀವು ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ತಗೊಳಲ್ಲ. ನಿಮ್ಮ ಕೀಬೋರ್ಡ್ ಅಲ್ಲಿ ಒಂದು ಸ್ಟಾರ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಸ್ಟಾರ್ ಅನ್ನ ಯೂಸ್ ಮಾಡಿ ಆಟೋಮೆಟಿಕಲಿ ಇಟ್ ಟೇಕ್ಸ್ ಫಾರ್ ದ ಮಲ್ಟಿಪ್ಲಿಕೇಶನ್ ಸಿಂಬಲ್. ಹಾಗೆ ನೆಕ್ಸ್ಟ್ ಸೆಲ್ ರೆಫರೆನ್ಸ್ ನ ಕೊಟ್ಕೊಳ್ಳಿ, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ಬರುತ್ತೆ. ಸೊ ಸೇಮ್ ವೇ, ಸೊ 234 I3 ಸೆಲ್ ನ ಸೆಲೆಕ್ಟ್ ಮಾಡ್ಕೊಂಡೆ. ನಿಮ್ಮ ಕೀಬೋರ್ಡ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಮತ್ತು ಇನ್ನೊಂದು ಸ್ಲಾಶ್ ಇದೆ, ಸ್ಲಾಶ್ ನ ಕ್ಲಿಕ್ ಮಾಡಿ. ಸೊ ಅದು ಆಟೋಮೆಟಿಕ್ ಆಗಿ ಡಿವಿಷನ್ ಪಾರ್ಟ್ ತಗೊಳುತ್ತೆ. ಸೊ ವೇರ್ ಐ ಗಾಟ್ ದ ವ್ಯಾಲ್ಯೂಸ್. ಇದೇನು 1, 2 ಆಗೋಯ್ತು, ಪರವಾಗಿಲ್ಲ. ಅಕಸ್ಮಾತ್ ಏನಾದ್ರು ವ್ಯಾಲ್ಯೂಸ್ ಗಳು ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಅಂದಾಗ ಐ ಥಿಂಕ್ ನಿಮ್ಗೆ ಅದು ಗೊತ್ತಿದೆ. ಸೊ ನಾನು ಏನ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಸಮ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ರೇಂಜ್ ನ ಸೆಲೆಕ್ಟ್. ದಿಸ್ ಇಸ್ ವಾಟ್ ವಿ ಕಾಲ್ ಎಸ್ ರೇಂಜಸ್. ಅಬ್ಸರ್ವ್ ಮಾಡಿ, ಐ ಥಿಂಕ್ ನೀವು ಇಲ್ಲಿ ಫಾರ್ಮುಲಾ ಫಂಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ನೀವು ಇಲ್ಲಿ F3 ಇಷ್ಟು F5 ಅಂತ ಇದೆ, ಸೊ ಇಷ್ಟು ಸಿಂಬಲ್ ಅಲ್ಲಿ ತಗೊಂಡಿದೆ. ಸೊ ಜಸ್ಟ್ ಐ ಕ್ಲೋಸ್ ದ ಬ್ರಾಕೆಟ್ ನೌ, ವೇಟ್ ಅ ಮಿನಿಟ್, ಇಸ್ ಈಕ್ವಲ್ ಟು ಸಮ್ ಆಫ್. So I'll select the range from here to here. I'll close the bracket now. Just click on the enter part. I got it. ಅದೇ ರೀತಿ ನಿಮ್ಗೆ is equal to subtract ಅಂತ ಇದೆ, substitute ಅಂತ ಇರುತ್ತೆ. ಬಟ್ ನಿಮ್ಗೆ substitute ಅಲ್ಲಿ ನಿಮ್ಗೆ 3 ವ್ಯಾಲ್ಯೂಸ್ ಇಟ್ಕೊಂಡು ಸಬ್ಸ್ಟಿಟ್ಯೂಟ್ ನ ಮಾಡೋದಕ್ಕಾಗಲ್ಲ. ಸೊ ಯು ನೀಡ್ ಟು ಹ್ಯಾವ್ ಓನ್ಲಿ 2 numbers. ಅದನ್ನ ಇಟ್ಕೊಂಡು ಏನ್ ಮಾಡೋಕ್ಕಾಗೋದು, ಸೊ ಸಬ್ಸ್ಟಿಟ್ಯೂಟ್ ನ ಮಾಡೋಕ್ಕಾಗೋದು. ಸೊ ನಾನು ಏನೇ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅಂದ್ರೂ ಸಹ, ಸೊ ನಾನು ಏನ್ ಮಾಡ್ಬೇಕು, ಆ ಸೆಲ್ಗೆ ಹೋಗ್ಬಿಟ್ಟು ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಅದು ಸೆಲ್ ರೆಫರೆನ್ಸ್ ಕೊಡುತ್ತೆ, ಯಾವ್ಯಾವ ಸೆಲ್ ನ ನೀವು ತಗೊಂಡಿದ್ದೀರಾ ಅಂತ. ಅಲ್ಲಿ ನೀವೇನಾದ್ರೂ ಚೇಂಜಸ್ಗಳು ಮಾಡ್ಕೊಳ್ಳಿದ್ರೆ ಮಾಡ್ಕೊಂಡ್ಬಿಡಿ. ಇಲ್ಲಿ 3,500 ಬದಲು ನಾನು ಏನ್ ಮಾಡ್ತೀನಿ 5,600 ಕೊಟ್ಕೊಳ್ತೀನಿ. ಸೊ ಆ ರೀತಿ ನೀವೇನ್ ಮಾಡ್ಕೊಳ್ಬಹುದು, ಚೇಂಜಸ್ಗಳನ್ನ ಮಾಡ್ಕೊಳ್ತಾ ಹೋಗಿ, ಅಷ್ಟೇನೇನಿಲ್ಲ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಸೆಲ್ ಅಂಡ್ ದೆನ್ ಸೆಲ್ ರೆಫರೆನ್ಸ್. ಮತ್ತೆ ರೇಂಜಸ್ ಬಂದು ಏನು ಅಂತ ಅಂದ್ರೆ, ವೆನ್ ಇಟ್ ಶೋಸ್ ಇನ್ ಈಸ್ ಟೂಲ್ ತೋರಿಸಿದ್ರೆ ಏನಾಗುತ್ತೆ, ಅದನ್ನ ನಾವು ರೇಂಜ್ ಇದನ್ನ ರೇಂಜ್ ಅಂತ ನಾವೇನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ, ಅಷ್ಟೇನಿಲ್ಲ. ಏನ್ ಬಂತು, ಸ್ಲಾಶ್ ಹ್ಯಾಶ್ ಬಂದು ವ್ಯಾಲ್ಯೂ ಅಂತ ಬಂತು. ಯಾಕೆ, ಬಿಕಾಸ್ ನೀವ್ ಏನೇ ಒಂಚೂರು ಮಿಸ್ಟೇಕ್ ಮಾಡಿದ್ರು ಸಹ ಇಟ್ ವಿಲ್ ಶೋ ಲೈಕ್ ದಿಸ್. ಈಗ ನೀನ್ ಏನ್ ಮಾಡಿದ್ಯಾ, ನೀನ್ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅದಕ್ಕೇನು ಗೊತ್ತೇ ಆಗಲ್ಲ. ಈ ಸೆಲ್ ರೆಫರೆನ್ಸ್ ನ ಇಟ್ಕೊಂಡು ನಾನು ಏನ್ ಮಾಡ್ಬೇಕು ಅನ್ನೋದಕ್ಕೇನು ಕ್ಲಾರಿಟಿನೇ ಇರಲ್ಲ. ಸೊ ನೀನ್ ಏನ್ ಮಾಡ್ಬೇಕು, ಅದಕ್ಕೆ ತಕ್ಕನಾಗಿರೋ ಫಂಕ್ಷನ್ ಕೊಡ್ಬೇಕು. ಏನು, ಸೇ ಫಾರ್ ಎಕ್ಸಾಂಪಲ್ ಸಬ್ ಟೋಟಲ್. ನಾವು ಓಪನ್ ದ ಬ್ರಾಕೆಟ್, close the bracket, enter it. Okay, ಎಲ್ಲಾದರೂ ಬೇರೆ ಕೊಟ್ಟಿದ್ದೀನಿ, wait a minute. I'll take some of this. ಈ ತರ ಏನ್ ಮಾಡ್ತೀರಾ, we use to do this cell referencing and ranges ನ ಏನ್ ಮಾಡ್ತೀವಿ ನಾವು, ಸೆಲೆಕ್ಟ್ ಮಾಡ್ತೀವಿ when you are doing in the Excel sheet. ಸೊ ಅದನ್ನ ಅವನು ನಿಮ್ಗೆ ಇಲ್ಲಿ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿರುವಂತದ್ದು ನಿಮ್ಮ PDF ಡಾಕ್ಯುಮೆಂಟ್ ಅಲ್ಲಿ. ಏನು ನಿಮ್ಮ ಸೆಲ್ ರೆಫರೆನ್ಸ್ ಅಂತ ಅಂದ್ರೆ ಏನು, ಸೊ ಸೆಲ್ ರೆಫರೆನ್ಸ್ ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ.
ಇದೇನು ಅಷ್ಟು ನಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಸ್ಟಿಲ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಹೇಳಿದೆ ಅಷ್ಟೇ. ಸೊ ರೇಂಜಸ್ ಬಂದು ಐ ಥಿಂಕ್ ನಾನು ಆಲ್ರೆಡಿ ತೋರಿಸ್ದೆ. ಸೊ ನೀವು ಯಾವ ಪರ್ಟಿಕ್ಯುಲರ್ ಸೆಲ್ಲಿಂದ ಫುಲ್ ಡ್ರ್ಯಾಗ್ ಮಾಡಿಕೊಂಡು ನೀವು ಎಲ್ಲಿ ತನಕ ಹೋಗ್ತಿರೋ ಅಲ್ಲಿ ತನಕ ಏನಾಗುತ್ತೆ ನಿಮಗೆ ಆ ರೇಂಜ್ ಏನಾಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಐ ಥಿಂಕ್ ನಾನು ಇದನ್ನ ಮುಖ್ಯನೂ ಹೇಳಿದ್ದೀನಿ ನಿಮಗೆ. ನೇಮ್ಸ್ ರೋ ಮತ್ತೆ ಕಾಲಮ್ಗೆ ನೀವು ನೇಮ್ಸ್ಗಳನ್ನ ಏನ್ ಮಾಡ್ಬೋದು ಕೊಟ್ಕೊಳ್ಬಹುದು. ಸೊ ಆ ಥರ ಕೊಟ್ಕೊಂಡು ನೀವೇನ್ ಮಾಡ್ಬೋದು, ನಿಮ್ಮ ರೋನ ಮತ್ತೆ ಕಾಲಮ್ನ ಡಿಫೈನ್ ಮಾಡ್ಕೊಳ್ಬಹುದು. ಸೊ ಆ ಪರ್ಟಿಕ್ಯುಲರ್ ರೋ ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ಕಾಲಮ್ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂತ. ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರೋ ಕಾನ್ಸೆಪ್ಟ್ ಬಂದಿಲ್ಲೇನು, ಫಾರ್ಮುಲಾಸ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಕ್ಸೆಲ್ ಶೀಟ್ ಅಲ್ಲಿ ವೆರೈಟಿ ಆಫ್ ಫಾರ್ಮುಲಾಸ್ಗಳು. ಸೊ ಒಂದೊಂದು ವರ್ಷನ್ ಆಡ್ ಅಪ್ ಆದಂಗೆ ದೇವರ್ ಲಾಟ್ ಆಫ್ ಚೇಂಜಸ್ ಆರ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ವಾಸ್ ಹ್ಯಾಪನ್ ವೇರ್ ಇನ್ ಅವರ್ ಒಂದೊಂದು ಈಗ 2013 ಆಯ್ತು, 2016 ಆಯ್ತು. ಈ ತರ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಷನ್ಸ್ಗಳು ಜಾಸ್ತಿ ಆದಂಗೆ ದೇವರ್ ಲೈಕ್ ಹ್ಯೂಜ್ ಏನೋ ಫಾರ್ಮುಲಾಸ್ಗಳನ್ನ ಆಡ್ ಅಪ್ ಮಾಡ್ಕೊಳ್ತಾ ಹೋದ್ರು. ಒಟ್ನಲ್ಲಿ ಏನು ಅಂತ ಅಂದ್ರೆ ಮೆಜಾರಿಟಿ ಕೇಸಸ್ ಅಲ್ಲಿ ಕಂಪ್ನೀಸ್ಗಳಲ್ಲಿ ಎಲ್ಲೆಲ್ಲಿ ಏನೇನ್ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಮೆಜಾರಿಟಿ ಕೇಸಸ್ಗಳನ್ನ ನೀವೇನ್ ಮಾಡಿದ್ದಾರೆ ಎಕ್ಸೆಲ್ ಅಲ್ಲಿ ಏನ್ ಮಾಡಿದ್ದಾರೆ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. When using a formula in the spreadsheet, the result will automatically change as other cell values referenced in the formula change. This feature is very valuable when adding information to the worksheet. ಕೆಲವೊಂದ್ಸಲಿ ಏನಾಗುತ್ತೆ, ನೀವು ಫಾರ್ಮುಲಾಸ್ಗಳನ್ನ ಯಾಕೆ ಸರ್ ಕೊಡಬೇಕು, ಸುಮ್ಮನೆ ಇದ್ರೆ ಆಗಲ್ವಾ, ನೀವು ಮಾಮೂಲಿ ಸಪ್ರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಟ್ಕೋಬೋದಲ್ವಾ. ಸಿ ಯೂಶಲಿ ಏನಾಗುತ್ತೆ, ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಕಂಪ್ನೀಸ್ಗಳೆಲ್ಲ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇಂದ ಕಂಪ್ನೀಸ್ಗಳೆಲ್ಲ ರನ್ ಆಗ್ತಿರುವಂಥದ್ದು. ಯಾವ ಕಂಪ್ನಿನೂ ನಾಳೆನೆ ಕ್ಲೋಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಫಾರ್ ಅ ಲಾಂಗರ್ ಪೀರಿಯಡ್ ಅಂತ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಸೊ ಯು ನೀಡ್ ಟು ಚೆಕ್ ಆರ್ ಯು ನೀಡ್ ಟು ಸಿ ದಟ್ ಫಾರ್ಮುಲಾಸ್ ನೀವು ಇವತ್ತೇನು ಕೊಟ್ಟಿದ್ರೆ ಅದು ಪರ್ಮನೆಂಟ್ ಆಗಿ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ಹಾಗೇನೆ ಈ ಫಾರ್ಮುಲಾಸ್ ಇಂದ ಆಗುವಂತ ಒಂದು ಯೂಸೇಜ್ ಏನು ಅಂತ ಅಂದ್ರೆ, ಸೊ ನೀವು ಒಂದ್ಸಲಿ ಫಾರ್ಮುಲಾ ಸೆಟ್ ಮಾಡಿ ಬಿಟ್ರೆ ಸೊ ಆಟೋಮೆಟಿಕ್ ಆಗಿ ನಿಮ್ಮ ನೆಕ್ಸ್ಟ್ ಪೀರಿಯಡ್ಸ್ ಗಳಲ್ಲಿ ಯಾವ್ಯಾವ ರೀತಿಯಾದಂತಹ ನೀವು ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡಿದ್ರು ಸಹ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ಫಾರ್ಮುಲಾ ಅಪ್ಲೈ ಆಗುತ್ತೆ. ಅಂಡ್ ಒನ್ ಆಫ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ಈಚ್ ಅಂಡ್ ಎವ್ರಿ ಒನ್ ಹ್ಯಾಸ್ ಟು ಡೂ ಇಸ್ ಏನು, ಈಕ್ವಲ್ಸ್. ನೀವು ಏನಾದ್ರೂ ಈಕ್ವಲ್ ಕೊಡದೇನೆ ನೀವು ಯಾವ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಾಗಲ್ಲ. ಐದರ್ ಇಟ್ ಮೇ ಬಿ ದ ಫೈನಾನ್ಷಿಯಲ್ ಆರ್ ಇಟ್ ಮೇ ಬಿ ಎನಿ ಅದರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಸೊ ಯಾವುದೇ ಒಂದು ಫಾರ್ಮುಲಾ ಕ್ಯಾಲ್ಕುಲೇಷನ್ ಸೆಲೆಕ್ಟ್ ನಡಿಬೇಕಾದಾಗ ಇಟ್ ಸ್ಟಾರ್ಟ್ಸ್ ಫ್ರಮ್ ಈಕ್ವಲ್ಸ್ ಓನ್ಲಿ. ಈ ಫಾರ್ಮುಲಾಸ್ ಆಪರೇಷನ್ಸ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕಾದಾಗ ಕೆಲವೊಂದು ಬೇಸಿಕ್ ಟರ್ಮಿನಾಲಜಿ ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನೇನೋ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅರ್ಥಮೆಟಿಕ್ ಆಪರೇಷನ್ಸ್. ಐ ಥಿಂಕ್ ಇದು ನಿಮಗೆಲ್ಲ ಗೊತ್ತಿದೆ ಅನ್ಸುತ್ತೆ, ನಾನೇನು ಹೇಳ್ಕೊಡೋಂಗಿಲ್ಲ. ಒಂದು ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಪರ್ಸೆಂಟೇಜ್ ಮತ್ತೆ ಟು ದ ಪವರ್ ಆಫ್ ಅಂತ ಕರಿತೀವಿ. ಅಂದ್ರೆ ಲೈಕ್ 2 ಕ್ಯೂಬ್, 2 to the power of 5, 2 to the power of 6 ಅಂತ ಕರಿತೀವಲ್ಲ, ಆ ತರ ನೀವು ಮಾಡ್ಬೇಕು ಅಂದಾಗ ಈ ಒಂದು ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಯೂಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಟೆಕ್ಸ್ ಕಾನ್ಕಟನೇಷನ್ ಆಪರೇಟರ್ ಅಂತ, ಇದು ಒಂದ್ ಪರ್ಟಿಕ್ಯುಲರ್ ಮಾರ್ಕ್ಸ್ ನ ಇನ್ನೊಂದು ಪರ್ಟಿಕ್ಯುಲರ್ ಮಾರ್ಕ್ಸ್ ಜೊತೆ ನೀವೇನಾದ್ರೂ ಮಲ್ಟಿಪ್ಲೈ ಅಥವಾ ಲೈಕ್ ಸೇರಿಸಬೇಕು ಅಂತ ಅಂದಾಗ ಅಟ್ ದಟ್ ಟೈಮ್ ಯು ಯೂಸ್ ದಿಸ್ ಟೆಕ್ಸ್ಟ್ ಕಾನ್ಸನ್ಟೇಷನ್ ಅಂತ. ಐ ಥಿಂಕ್ ಇದು ನಾವೇನಷ್ಟು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ ಸದ್ಯದ ಪಾಠಿಗೆ. ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಕರಿತೀವಿ. ಇದು ಐ ಥಿಂಕ್ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ, ಈಕ್ವಲ್ಸ್, ಲೆಸರ್ ದನ್ ಈಕ್ವಲ್ ಟು, ಗ್ರೇಟರ್ ದನ್ ಈಕ್ವಲ್ ಟು, ಬಿಟ್ವೀನು. ಯಾವ್ದು ಬಿಟ್ವೀನು? ಇದು ಬಿಟ್ವೀನ್. ಸೊ ಆರ್ ಯೂಸ್ ಟು ಕಂಪೇರ್ ದ ಟೂ ವ್ಯಾಲ್ಯೂಸ್. ಸೊ ಎರಡು ಅಥವಾ ಬೇರೆ ಬೇರೆ ವ್ಯಾಲ್ಯೂಸ್ಗಳ ಜೊತೆ ನಾನೇನಾದ್ರೂ ಕಂಪ್ಯಾರಿಸನ್ ಮಾಡಬೇಕು ಅಂತ ಅಂದ್ರೆ ಐ ಯೂಸ್ ಟು ಡೂ ದಿಸ್ ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಏನ್ ಮಾಡ್ತೀನಿ, ಯೂಸ್ ಮಾಡ್ತೀನಿ. ಅದಾದ್ಮೇಲೆ ರೆಫರೆನ್ಸ್ ಆಪರೇಟರ್ಸ್ ಅಂತ. ರೆಫರೆನ್ಸ್ ಆಪರೇಟರ್ಸ್ ಅಂತ ಅಂದ್ರೆ ಏನ್ ಗೊತ್ತಾ, ಕೆಲವೊಂದ್ಸಲಿ ಏನಾಗುತ್ತೆ, ಐ ಶೋ ಯು ಇಟ್ ಇನ್ ಎಕ್ಸೆಲ್ ಶೀಟ್. ಐ ಥಿಂಕ್ ಗೆಟ್ ಅ ಕ್ಲಾರಿಟಿ. ಎಕ್ಸೆಲ್ ಶೀಟ್ ಓಪನ್ ಮಾಡ್ತಿದ್ದೀನಿ, ಒಂದು ನಿಮಿಷ. ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಲ್ಲೆಲ್ಲೋ ನಂಬರ್ಸ್ಗಳು ಅಥವಾ ವ್ಯಾಲ್ಯೂಸ್ಗಳನ್ನ ಕೊಡ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಮಾಡ್ಬೇಕಾದಾಗ ಏನ್ ಮಾಡಿದೆ, ಜಸ್ಟ್ ಸಮ್ ಅಂತ ಏನ್ ಮಾಡಿದೆ, ಡ್ರ್ಯಾಗ್ ಮಾಡ್ಬಿಟ್ಟೆ ನಾನು. ಬಟ್ ಕೆಲವೊಂದ್ಸಲಿ ವ್ಯಾಲ್ಯೂಸ್ಗಳು ಈ ರೀತಿ ಎಲ್ಲೋ ಒಂದ್ ಕಡೆ ಬಿದ್ದಿದ್ದಾಗ, ಸೊ ಯಾವ ರೀತಿ ನೀವು ಸಮ್ ಪೋರ್ಷನ್ ಮಾಡ್ತಾ ಹೋಗ್ತೀರಾ.
ನೀವು ಅವಾಗ ಡ್ರ್ಯಾಗ್ ಮಾಡೋದಕ್ಕಾಗಲ್ಲ. ಇಟ್ಸ್ ಫಾರ್ ಎಕ್ಸಾಂಪಲ್ ಸಮ್ ಆಫ್ ಅಂತ ಕೊಟ್ಬಿಟ್ಟು ನಾನು ಹಿಂಗ್ ಡ್ರ್ಯಾಗ್ ಮಾಡೋದಕ್ಕಾಗದೇ ಇಲ್ಲ ನಾನು. ಬಿಕಾಸ್ ನನಗೆ ಬೇಕಾಗಿರೋದು ಇವು 4 ಮಾತ್ರ ಬೇಕು, ನನಗೆ ಎಲ್ಲವೂ ಬೇಡ. ಸೊ ಅಂತ ಟೈಮ್ಗಳಲ್ಲಿ ಏನ್ ಮಾಡ್ಬೇಕಾಗತ್ತೆ ನೀವು, ಸೊ ಸಪ್ರೇಟ್ ಸೆಲ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಸೊ ಯು ನೀಡ್ ಟು ಸೆಲೆಕ್ಟ್ ಲೈಕ್ ದಿಸ್. ಲೆಟ್ ಮಿ ಚೆಕ್. ಸಿ ನಾನು ಏನ್ ಮಾಡಿದೆ ಅಬ್ಸರ್ವ್ ಮಾಡಿದ್ರಾ? ಏನ್ ಮಾಡಿದೀನಿ ನೋಡಿ, ಇಲ್ಲ ನಾನು ಏನ್ ಮಾಡಿದ್ದೀನಿ, ಒಂದೊಂದ್ ಸೆಲ್ಲು ಸಪ್ರೇಟ್ ಆಗೇನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಾ ಇದೆ, ಇದು ಇಸ್ ಈಕ್ವಲ್ ಟು ಸಮ್ ಆಫ್ C4, C9, G10, K10 ಅಂತ. ಕಾಣಿಸ್ತಾ ಇದೆ. ಓಕೆ, ನಾ ಇಂಥ ಸಂದರ್ಭದಲ್ಲಿ ಈ ತರ ಒಂದು ಆಪ್ಷನ್ ಯೂಸ್ ಮಾಡ್ತೀರಾ. ಯಾವುದಕ್ಕೆ? ವೆನ್ ಯು ಆರ್ ಡೂಯಿಂಗ್ ದಿಸ್ ರೆಫರೆನ್ಸ್ ನ ಕೊಡ್ಬೇಕಾದಾಗ ಈ ತರ ಕಾಮಾ ಕೊಟ್ಟು ಏನ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಅದೇ ನಾನು ಇಲ್ಲಿ ಮಾಡ್ಬೇಕಾದಾಗ ಏನ್ ಮಾಡ್ತೀನಿ, ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಬಿಕಾಸ್ ಎಲ್ಲವೂ ಒಂದೇ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಇದೆ ಅಥವಾ ಒಂದೇ ಪರ್ಟಿಕ್ಯುಲರ್ ರೋ ಅಲ್ಲಿ ಇದ್ದಾಗ ಸೊ ನನಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಈ ತರ ನಿಮ್ಗೆ ಎಲ್ಲೆಲ್ಲೋ ಒಂದ್ ಕಡೆ ಜಂಬಲ್ಡ್ ಆಗಿದ್ದಾಗ ಇನ್ಫಾರ್ಮೇಶನ್ಸ್ ಏನಾಗುತ್ತೆ, ಸೊ ನಿಮ್ಗೆ ವ್ಯಾಲ್ಯೂಸ್ಗಳನ್ನ ನೀವು ತಗೊಳ್ಬೇಕಾದಾಗ ಸೊ ಇಟ್ ಮೇಕ್ಸ್ ಲಿಟಲ್ ಕಾಂಪ್ಲಿಕೇಟೆಡ್. ಸೊ ದಟ್ಸ್ ವೈ ವೆನ್ ಯು ಆರ್ ಡೂಯಿಂಗ್ ದೀಸ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ಸ್, so what you have to do, so you have to use the concept called as comma. ಏನದು ರೆಫರೆನ್ಸ್ ಆಪರೇಟರ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಯೂಸ್ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ನಿಮ್ಗೆ ನಾನು ಅದಾವಾಗಲೇ ಹೇಳಿದೆ ಹೌ ಟು ಎಂಟರ್ ಅ ಫಾರ್ಮುಲಾ ಅಂತ. ಐ ಥಿಂಕ್ ಇಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಕೊಂಡಿದ್ದಾನೆ ಅವನು. ಇಸ್ ಈಕ್ವಲ್ ಟು PI ಓಪನ್ ದ ಬ್ರಾಕೆಟ್ ಕ್ಲೋಸ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾನೆ. ಐ ಥಿಂಕ್ ಇದನ್ನ ನಾವು ವೆನ್ ಯು ಆರ್ ಗೋಯಿಂಗ್ ಫಾರ್ ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ ವೇ ವಿ ವಿಲ್ ಗೋನ್ ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ಇಟ್ ಶುಡ್ ಲುಕ್ ಅಂತ. ನಿಮ್ಗೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಆಪರೇಟರ್ ಪ್ರೆಸಿಡೆನ್ಸ್ ಅಲ್ಲಿ. ಲೈಕ್ ಇದು ರೇಂಜು, ಸ್ಪೇಸು, ಕಮ, ಮತ್ತೆ ಏನದು ಜಸ್ಟ್ ಒಂದು ಹೈಫನ್ ಕೊಡುವಂಥದ್ದು, ಪರ್ಸೆಂಟೇಜು, ಟು ದ ಪವರ್ ಆಫ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಆಮೇಲೆ ಅಂಡ್ ಆಪ್ಷನ್ ಯೂಸ್ ಮಾಡೋದು, ಕಂಪ್ಯಾರಿಸನ್ ಯೂಸ್ ಮಾಡೋದು, ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ಗಳೆಲ್ಲ ಏನಾಗಿರ್ಬೇಕು ನಿಮ್ಗೆ ಗೊತ್ತಿರಬೇಕು. ಇದಾದ್ಮೇಲೆ ವೆನ್ ಯು ಆರ್ ಕಮಿಂಗ್ ಟು ಯೂಸಿಂಗ್ ಫಂಕ್ಷನ್ಸ್, ನಾನು ಬರೀ ಇವು ಯಾವ್ಯಾವ ಫಂಕ್ಷನ್ಸ್ ಇದೆ ಏನ್ ಮಾಡತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಸೊ ನಿಮ್ಗೆ ಎಷ್ಟೊಂದು ವೆರೈಟಿ ಆಫ್ ಕ್ಯಾಟಗರೀಸ್ ಬರುತ್ತೆ ನಿಮ್ಮ ಒಂದು ಫಂಕ್ಷನ್ಸ್ ಅಥವಾ ಫಾರ್ಮುಲಾಸ್ಗಳಲ್ಲಿ. ಅದನ್ನ ಕೆಲವೊಂದು ಕ್ಯಾಟಗರೀಸ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಫೈನಾನ್ಷಿಯಲಿ ಅಂತ, ಅದನ್ನ ನಾವು ಇವತ್ತಾನೆ ಮಾತಾಡ್ತಾ ಇದ್ದೀವಿ. ಅದಾದ್ಮೇಲೆ ಡೇಟ್ ಅಂಡ್ ಟೈಮು, ಮ್ಯಾಥ್ಸ್ ಅಂಡ್ ಟ್ರಿಗ್ನೋಮೆಟ್ರಿಕಲ್, ಸ್ಟ್ಯಾಟಿಸ್ಟಿಕಲ್, ಲುಕ್ಅಪ್ ಅಂಡ್ ರೆಫರೆನ್ಸ್. ಇಲ್ಲಿ ಯಾರಾದ್ರೂ PUC ಸೈನ್ಸ್ ಓದೋಟ್ ಬಂದಿರೋರು ಇದ್ದೀರಾ? PUC ಸೈನ್ಸ್ ತಗೊಂಡು ಆಮೇಲೆ BComಗೆ ಅಥವಾ ಮತ್ತಿನ್ನೊಂದ್ಸಲಿ PUC ಕಾಮರ್ಸ್ ಓದಿರೋಂಥವ್ರು ಯಾರು ಇಲ್ಲ? ವೆರಿ ಗುಡ್. ಈ ತರ ಏನ್ ಮಾಡ್ತೀರಾ, ಈ ಸೈನ್ಸ್ ಓದೋರೆಲ್ಲ ಮ್ಯಾಥ್ಸ್, ಟ್ರಿಗ್ನೋಮೆಟ್ರಿ, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಓದೋರೆಲ್ಲ ಸ್ಟ್ಯಾಟಿಸ್ಟಿಕಲ್, ಮತ್ತೆ ಕೆಲವರೆಲ್ಲ ಲುಕ್ಅಪ್ ಅದು ನಾರ್ಮಲ್ ಕಾಮರ್ಸ್ ಗ್ರಾಜುಯೇಟ್ಸ್ ಗಳೆಲ್ಲ ಏನ್ ಮಾಡ್ತೀರಾ, ಯಾವ್ದು ಲುಕ್ಅಪ್ ಅಂಡ್ ರೆಫರೆನ್ಸ್ ನ ಯೂಸ್ ಮಾಡ್ತೀರಾ. ಆಮೇಲೆ ನಿಮ್ಮ ಬೇಸಿಕ್ ಕ್ಯಾಲ್ಕುಲೇಷನ್ ಲೈಕ್ ಆವರೇಜು, ಮ್ಯಾಕ್ಸಿಮಮ್, ಮಿನಿಮಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಡಾಟಾಬೇಸ್ ಅಂತ ಇರುತ್ತೆ. ಅದಾದ್ಮೇಲೆ ಟೆಕ್ಸ್ಟ್, ಲಾಜಿಕಲ್ ರೀಸನಿಂಗು, ಇಂಜಿನಿಯರಿಂಗು, ಕ್ಯೂಬು, ಕಂಪ್ಯಾಟಬಿಲಿಟಿ, ಇದು ಎಷ್ಟೊಂದು ವೆರೈಟಿ ಆಫ್ ಫಾರ್ಮುಲಾಸ್ಗಳು ಏನಿದೆ ನಿಮ್ಮ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಹಾಕಿರ್ತಾರೆ. ಬಟ್ ಇದರಲ್ಲಿ ನಾವು ನಮ್ಮ ಒಂದು ಸಿಲೆಬಸ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ವಿ ನೀಡ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಒನ್ ಪರ್ಟಿಕ್ಯುಲರ್ ಕ್ಯಾಟಗರಿ, ದಟ್ ಈಸ್ ಫೈನಾನ್ಷಿಯಲ್ ಫಂಕ್ಷನ್ಸ್. ಇದರಲ್ಲಿ ಕೆಲವೊಂದು ಡಿಫ್ರೆಂಟ್ ಫಾರ್ಮುಲಾಸ್ಗಳನ್ನ ಮಾತ್ರ ಯೂಸ್ ಮಾಡ್ತೀವಿ. ಅದರಲ್ಲಿ ಫ್ಯೂಚರ್ ವ್ಯಾಲ್ಯೂ ಅಂತ, ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, PMT, PPMT, IRR, MIRR, XIRR, ರೇಟ್ ಮತ್ತೆ SLR ಅಂತ. ಈ ಎಲ್ಲ ಯುನೋ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ತಾ ನಾವೇನ್ ಮಾಡ್ತೀವಿ, ವಿ ವಿಲ್ ಗೋಯಿಂಗ್ ಟು ಲರ್ನ್ ಹೌ ಎಕ್ಸಾಕ್ಟ್ಲಿ ದೀಸ್ ಫಂಕ್ಷನ್ಸ್ ವಿಲ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟೆಡ್ ಇನ್ ದ ಎಕ್ಸೆಲ್ ಶೀಟ್. ಎಕ್ಸೆಲ್ ಶೀಟ್ ಅಲ್ಲಿ ಯಾವ ರೀತಿ ಇವನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ನ ಮಾಡ್ತೀವಿ ಅಂತ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಇನ್ ದ ಫರ್ದರ್ ಕ್ಲಾಸಸ್. ಬಟ್ ಯಾವ್ಯಾವುದು ನಮ್ಮ ಸಿಲೆಬಸ್ ಪ್ರಕಾರ ಇರುವಂಥದ್ದು, ಯಾವ್ದ್ಯಾವ್ದನ್ನ ಮಾತ್ರ ನಾವು ನೋಡ್ತೀವಿ ಅನ್ನೋದಾದ್ರೆ, ಐ ಥಿಂಕ್
ಒಂದು ಫ್ಯೂಚರ್ ವ್ಯಾಲ್ಯೂ ಬಗ್ಗೆ ನೋಡ್ತೀವಿ. ಐ ಥಿಂಕ್ ಫ್ಯೂಚರ್ ವ್ಯಾಲ್ಯೂ ಬಗ್ಗೆ ವಿ ವಿಲ್ ಗೋನ್ ಟು ಡಿಸ್ಕಸ್ ಇಟ್. ಅದಾದ್ಮೇಲೆ ವಿ ಹ್ಯಾವ್ ಪ್ರೆಸೆಂಟ್ ವ್ಯಾಲ್ಯೂ, ಸೊ ಪಿ ವಿ ಇದೆ. ಅದಾದ್ಮೇಲೆ ಎನ್ ಪಿ ವಿ ಇದೆ. ಓಕೆ, ಅದಾದ್ಮೇಲೆ ಪಿ ಎಂ ಟಿ ಅಂತ ಇದೆ. ಓಕೆ, ಇಲ್ಲಿ ಯಾವುದು ಎಕ್ಸ್ ಎನ್ ಪಿ ವಿ ಅಂತ ಇದೆ. ಓಕೆ, ತೆಗೆದುಬಿಡ್ತೀನಿ. ದೆನ್ ಪಿ ಎಂ ಟಿ ಇದೆ, ಪಿ ಪಿ ಎಂ ಟಿ ಇದೆ, ಆಮೇಲೆ ಐ ಆರ್ ಆರ್ ಇದೆ, ಆಮೇಲೆ ಎಂ ಐ ಆರ್ ಆರ್ ಇದೆ. ಓಕೆ, ಅದಾದ್ಮೇಲೆ ಎಕ್ಸ್ ಐ ಆರ್ ಆರ್ ಇದೆ. ಎನ್ ಪಿ ಇ ಆರ್ ಅನ್ನೋದೊಂದಿಲ್ಲ. ಓಕೆ, ದೆನ್ ರೇಟ್ ಮತ್ತೆ ಎಸ್ ಎಲ್. ಇಷ್ಟು ಫಾರ್ಮುಲಾಸ್ಗಳ ಬಗ್ಗೆ ನಾವು ಏನ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಗೋನ್ ಟು ಡಿಸ್ಕಸ್ ಇಟ್. ಸೊ ಅಂದಹಾಗೆ ಸರ್ ನಾವೇನ್ ಕೆಲಸ ಮಾಡ್ಕೊಂಡು ಬರಬೇಕು, ಈ ಎಲ್ಲಾ ಫಂಕ್ಷನ್ಸ್ಗಳು ಏನು 10 ಕೊಟ್ಟಿದ್ದಾರೆ, ಈ 10 ಫಂಕ್ಷನ್ಸ್ಗಳ ಬಗ್ಗೆ ನೀವು ಓದಿ ಅರ್ಥ ಮಾಡಿಕೊಂಡು ಒಂದು ಅಸೈನ್ಮೆಂಟ್ ತರ ನೀವು ಸಬ್ಮಿಟ್ ಮಾಡಬೇಕು ನನಗೆ. ಏನು ಫ್ಯೂಚರ್ ವ್ಯಾಲ್ಯೂ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟ ಫಾರ್ಮುಲಾ. ಪ್ರೆಸೆಂಟ್ ವ್ಯಾಲ್ಯೂ ಏನು, ಫಾರ್ಮುಲಾ. ಎನ್ ಪಿ ವಿ ಅಂದ್ರೆ ಏನು, ಫಾರ್ಮುಲಾ. ಪಿ ಎಂ ಟಿ ಅಂದ್ರೆ ಏನು, ಫಾರ್ಮುಲಾ. ಲೈಕ್ ಫಾರ್ ಪಿ ಪಿ ಎಂ ಟಿ, ಐ ಆರ್ ಆರ್, ಎಂ ಐ ಆರ್, ಎಕ್ಸ್ ಐ ಆರ್ ಆರ್, ರೇಟು, ಎಸ್ ಎಲ್. ಈ 10 ಕಾನ್ಸೆಪ್ಟ್ಸ್ನು ನೀವೇನ್ ಮಾಡ್ಬೇಕಾಗತ್ತೆ, ಓದಿ ಅರ್ಥ ಮಾಡಿಕೊಂಡು ಅಸೈನ್ಮೆಂಟ್ ತರ ನೀವೇನ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಇದು ನನಗೆ ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಏನ್ ಮಾಡಬೇಕು, ನನ್ನ ಕೈ ಸೇರ್ಬೇಕು. ಅಂದ್ರೆ ನನ್ನ ಮೇಲ್ ಐ ಡಿಗೆ ನೀವೇನ್ ಮಾಡ್ಬೇಕಾಗತ್ತೆ, ಫಾರ್ವರ್ಡ್ ಮಾಡ್ಬೇಕಾಗತ್ತೆ. ಒಟ್ನಲ್ಲಿ ಏನು ಅಂತ ಅಂದ್ರೆ ನಾನು ನಾಳೆ ಕ್ಲಾಸಲ್ಲಿ ನಿಮಗೆ ಈ ಎಲ್ಲಾ ಫಾರ್ಮುಲಾಸ್ಗಳನ್ನ, ಎಲ್ಲನೂ ಆಗಲ್ಲ, ಅಟ್ಲಿ 1 or 2 ಫಾರ್ಮುಲಾಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀನಲ್ಲ, ಅಷ್ಟರೊಳಗಡೆ ನೀವು ಏನ್ ಮಾಡಿರ್ಬೇಕು, ನಿಮ್ಗೆ ಇವೆಲ್ಲ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಒಂದು ಐಡಿಯಾ ಇರಬೇಕು. ಸೊ ಫ್ಯೂಚರ್ ವ್ಯಾಲ್ಯೂ ಅಂತ ಅಂದ್ರೆ ಏನು, ಏನಕ್ಕೋಸ್ಕರ ಈ ಫ್ಯೂಚರ್ ವ್ಯಾಲ್ಯೂ ಆಪ್ಷನ್ ಯೂಸ್ ಮಾಡ್ತಾರೆ, ಇದರಿಂದ ಏನನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಈ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನೇನ್ ಬೇಕು, ಈ ತರ ಕೆಲವೊಂದು ಬೇಸಿಕ್ ಏನೋ ಕಾನ್ಸೆಪ್ಟ್ಸ್ಗಳನ್ನ ನೀವೇನ್ ಮಾಡಿರ್ಬೇಕಾಗುತ್ತೆ, ಅರ್ಥ ಮಾಡ್ಕೊಂಡು ಬಂದಿದ್ರೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು show how exactly the calculations will going to be happened, what called in your Excel sheet. Okay. Yes, sir.